ತ್ರೈಲೋಕ್ಯ ಸಂಪದಾಲೇಖ್ಯ ಸಮಲೇಖನ ವಿದ್ಯೆಯೇ ಗುರು ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ಪ್ರಾರಂಭದಲ್ಲಿ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ಜಗದಾದಿ ಜಗದ್ಗುರು ವಿಜಯ ರೇಣುಕರನ್ನ ಬಸವಾದಿ ಪ್ರಮುಖರನ್ನ ಎನ್ನ ಹೃದಯದ ಪೂಜೆ ಭಾಗದಲ್ಲಿ ಕ್ಷೇತ್ರನಾಥ ಶ್ರೀಗಂಧ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಮನದಲ್ಲಿ ಸ್ಮರಣೆ ಮಾಡಿಕೊಂಡು ಪವಾಡ ಪುರುಷ ತ್ರಿವಿಧ ದಾಸೋಹ ಮೂರ್ತಿಗಳಾಗಿರುವಂತಹ ಬರಗಾಲದ ಬಂಟ, ಮಕ್ಕಳಿಲ್ಲದವರಿಗೆ ಮಕ್ಕಳ ಕೊಟ್ಟ, ಮಕ್ಕಳ ಬ್ಯಾಡಂದವರಿಗೆ ಕೊಡುವುದೇ ಬಿಟ್ಟ ಶ್ರೀ ಗುರು ಶರಣ ಬಸವನ ಚರಣಗಳಿಗೆ ಭಕ್ತಿಯಿಂದ ಪ್ರಣಾಮಗಳನ್ನು ಕೈಗೊಂಡು ಶಿವಯೋಗ ಮಂದಿರದ ಸ್ಥಾಪನಾಚಾರ್ಯರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಲಿಂಗೈಕ್ಯ ಗುರುಕುಮಾರ ಶಿವಯೋಗಿಗಳನ್ನು ಸ್ಮರಿಸುತ್ತಾರೆ. ಅನ್ನದಾತರು ವಿದ್ಯಾದಾತರಾಗಿರ್ತಕ್ಕಂತಹ ಲಿಂಗೈಕ್ಯ ಪೂಜ್ಯ ಪಂಚಾಕ್ಷರ ಗುರುಗಳನ್ನೇ ಸ್ಮರಣೆ ಮಾಡಿಕೊಂಡು ನನ್ನ ವಿದ್ಯಾಗುರು ತ್ರಿಭಾಷ ಕವಿಗಳು ರಾಷ್ಟ್ರ ಸಂಗೀತ ವಿದ್ವಾಂಸರಾಗಿರ್ತಕ್ಕಂತಹ ಕನಕ ಪುರಂದರ ಪ್ರಶಸ್ತಿ ವಿಜಯಿತರು ಭೂಲೋಕದ ಭಗವಂತನಾದ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿಗವಾಯಿಗಳವರ ಶ್ರೀಚರಣ ಕಮಲಗಳಿಗೆ ತ್ರಿಕರ್ಣಪೂರ್ವಕವಾಗಿ ವಂದಿಸಿ ಪುರಾಣದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂತಹ ಆತ್ಮೀಯರು ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಗುರುಬಂಧುಗಳಾಗಿರುವಂತಹ
ವೇದಮೂರ್ತಿ ಮಹಾಂತಯ್ಯ ಸ್ವಾಮಿಗಳು ಚಿಕ್ಕಮಠವರೇ. ಈ ಪುರಾಣದ ಸಂಗೀತ ಸೇವೆಯನ್ನ ಸುಮಧುರ ಕಂಠದಿಂದ ನಮ್ಮ ನಿಮ್ಮೆಲ್ಲರ ಮನಸ್ಸನ್ನ ಮುಟ್ಟುವ ಹಾಗೆ ಸಂಗೀತದ ಸೇವೆಯನ್ನ ಗೈಯುವಂತಹ ಶ್ರೀಯುತ ಶಿವಕುಮಾರ ಮಹಾಂತ ಬೆಂಗಳೂರವರೇ. ಆತ್ಮೀಯರು, ತಬಲಾ ವಾದಕರು, ತಬಲ ಪಟು, ತಬಲ ಚತುರರಾಗಿರ್ತಕ್ಕಂತಹ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಗುರುಪುಟ್ಟರಾಜರ ಶಿಷ್ಯರಾಗಿರ್ತಕ್ಕಂತಹ ಆತ್ಮೀಯ ಸುಪ್ರಸಿದ್ಧ ತಬಲಾ ವಾದಕರು ಶರಣಕುಮಾರ್ ಅಮರಾವತಿ ಬೆಂಗಳೂರವರೇ. ಪುಣ್ಯಮಯವಾಗಿರುವಂತಹ ಜಾಗೃತ ಸ್ಥಾನದೊಳಗ ಕುಂತಿರುವಂತಹ ಈ ಊರಿನ ಬೆಂಗಳೂರು ಮಹಾನಗರದ ಸುಬ್ರಹ್ಮಣ್ಯ ಸ್ವಾಮಿಯ ಅನುಭಾವದ ಮಂಟಪದಲ್ಲಿ ಪ್ರತಿನಿತ್ಯಲೂ ಪದ್ಧತಿಯ ಪ್ರಕಾರವಾಗಿ ಶಿವಶರಣನಾಗಿರ್ತಕ್ಕಂತಹ ಲೀಲಾಮೃತ ಪುರಾಣವನ್ನ ಕೇಳುವಂತಹ ಸರ್ವ ಸದ್ಭಕ್ತಾದಿಗಳಲ್ಲಿ, ಶರಣರಲ್ಲಿ, ಶರಣೆಯರಲ್ಲಿ ನೀವೆಲ್ಲ ಭಗವಂತನ ಸ್ವರೂಪಗಳನ್ನು ತಿಳ್ಕೊಂಡು ಭಾವಿಸಿ ನಿಮ್ಮೆಲ್ಲರ ಪರಮ ಪವಿತ್ರವಾಗಿರುವಂತಹ ಅಂತರಾತ್ಮಕ್ಕೆ ಶರಣು ಶರಣ. ಜೈ ಮಂಗಳಂ ಜೈ ನಮಃ ಪಾರ್ವತೀಶ್ವರ ಮಹಾದೇವ ಶರಣ ಬಸವೇ. ಪುಣ್ಯಾತ್ಮರೇ, ಬೆಂಗಳೂರು ಮಹಾನಗರದಲ್ಲಿ ಶರಣ ಬಸವೇಶ್ವರವರ ಲೀಲಾಮೃತವನ್ನು 11ನೇ ದಿನದಲ್ಲಿ ನಾವು ಎಲ್ಲರ ಭಕ್ತಿಯಿಂದ ಕೇಳಿಕೊಂಡು ಬರುವಂಥವರಾಗಿವೆ. ಗುಲ್ಬರ್ಗದ ಜಿಲ್ಲೆ ಜವರ್ಗಿ ತಾಲೂಕ ಅರಳಗುಂಡಿಗಿ ಅನ್ನತಕ್ಕಂತಹ ಸುಂದರವಾಗಿರ್ತಕ್ಕಂತಹ ಸಣ್ಣದೊಂದು ಹಳ್ಳಿ ಅದು. ನೋಡ್ರಿ, ಚಿಕ್ಕದೊಂದು ಹಳ್ಳಿ. ಆ ಹಳ್ಳಿಗೆ ಆಗಿನ ಕಾಲದಲ್ಲಿ ಕರೆಂಟಿನ ವ್ಯವಸ್ಥೆ ಇದ್ದಿಲ್ಲ. ಬರ್ಕೊಂಡು ಬರ್ತಾರೆ ಆಗಿನ ಕಾಲದೊಳಗೆ. ಆ ಗ್ರಾಮಕ್ಕ ಕರೆಂಟಿನ ವ್ಯವಸ್ಥೆ ಇದ್ದಿಲ್ಲ. ಅಷ್ಟೇ ಅಲ್ಲ, ನೀರಿನ ಸೌಕರ್ಯಗಳು ಕೂಡ ಇದ್ದಿಲ್ಲ. ಮೂಲಭೂತ ಸೌಕರ್ಯಗಳು ಯಾವುದೂ ಇದ್ದಿಲ್ಲ. ಸಣ್ಣದೊಂದು ಹಳ್ಳಿ ಅರಳಗುಂಡಿಗಿ. ಏನೋ ಈ ಭೂಮಿಯ ಮೇಲೆ ಧರ್ಮ ಹದಿಗಟ್ಟು ಹೋಗುವಂತಹ ಸಂದರ್ಭದೊಳಗ ಶಿವನು ಏನು ಮಾಡ್ತಾನ ಅಂತ ತಿಳ್ಕೊಂಡು, ಅಂದ್ರೆ ಎಲ್ಲೋ ನಂದೀಶ ಕನ್ನಡ ನಾಡಿನ ಪುಣ್ಯ ಭೂಮಿಯಲ್ಲಿ ಅರಳಗುಂಡಿಗಿ ಅನ್ನತಕ್ಕಂತಹ ಗ್ರಾಮದ ಸುಂದರ ದಂಪತಿಗಳು, ಶರಣ ದಂಪತಿಗಳು ಯಾರು? ಆದಯ್ಯ ಮಡಿಯಮ್ಮ. ಅವರಿಗೇನು ಮಕ್ಕಳಾಗೋದಿಲ್ಲ, ಬಹುಶಃ ಮಕ್ಕಳಾಗೋದಿಲ್ಲ. ಅದೇ ಮನೆಯೊಳಗ ಇರತಕ್ಕಂತಹ ಸಂಗಮಾಂಬೆ ಮಡಿಯಮ್ಮನ ತಂಗಿ. ಸಂಗಮಾಂಬೆ ಗರ್ಭದೊಳಗ ನೀನು ಹೋಗಿ ಜನನವನ ತಾಳು. ಅಲ್ಲಿ ನೀನು ಹುಟ್ಟಿ ಸರ್ವ ಲೋಕಾದಿಗಳಿಗೆ ಒಡೆಯನಾಗಿ ಕುಲ ಮತ ಭೇದಗಳ ಇರಲಾರದೆ ಸರ್ವರನ್ನು ಉದ್ಧಾರವನ ಮಾಡಿ ನನ್ನಲ್ಲಿಗೆ ಬಾ ಅಂತ ಶಿವ ನಂದೀಶ
ಪರಮಾತ್ಮ ಕಳಿಸಿದ್ದ ಅಂತ ತಿಳ್ಕೊಂಡಂದ್ರೆ ನೋಡಿ ವಿಚಾರ ಮಾಡಿ. ಅಲ್ಲಿ ಹುಟ್ಟಿದವ ಯಾರು? ನಂದೀಶನೇ ಶರಣಬಸವ ಅಂತ ನಿನ್ನೆನ ದಿನ ನಾವು ತೊಟ್ಲ ಹೆಸರಿಟ್ಟಿವಿ, ನಾವು ನಾಮಕರಣ ಮಾಡಿದ್ವಿ. ನಾಮಕರಣ ಮಾಡುವಂತಹ ಪದ್ಧತಿ ಏನು? ಈಗಿನ ಒಂದು ಸಂಸ್ಕಾರ ಏನಲ್ಲದು, ಈಗಿನ ಒಂದು ಸಂಸ್ಕಾರ ಏನಲ್ಲ. ಮೊದಲಿನಿಂದಲೂ ಹೆಸರು ಹಿಡಿದು ಕರೆಯುವಂತಹ ಪದ್ಧತಿ ಅದು ಸಂಸ್ಕಾರ. ಅವಾಗ ಆ ಮಗುವಿಗೆ ಏನಂತ ಹೆಸರು ಇಟ್ಟು ಕರೆದರು ಅಂತ ತಿಳ್ಕೊಂಡು ಅಂದ್ರೆ ಶರಣ ಬಸವ, ಶರಣ ಬಸವ. ಬಹುಶಃ ಈಗೂ ಹೋಗಿ ಕಲಬುರಗಿ ಒಳಗ ಬಸ್ ಸ್ಟ್ಯಾಂಡ್ನಲ್ಲಿ ಶರಣ ಬಸವ ಅಂತ ತಿಳ್ಕೊಂಡು ಹೋಗ್ರಿ, ಒಂದು 50 ಮಂದಿ ನನ್ನ ಕಡೆ ಒಳ್ಳೆ ನೋಡ್ತಾರೆ. ನೀವು ಕಲಬುರಗಿ ಹೋಗಿ ನೋಡ್ರಿ, ಸುಮ್ಮನೆ ಬಸ್ ಸ್ಟ್ಯಾಂಡ್ ಒಳಗೆ ಶರಣ ಬಸವ ಅಂತ ತಿಳ್ಕೊಂಡು ಒಂದಿಷ್ಟು ಹೆಸರಿಟ್ಟು ಕೂಗ್ರಿ, ಒಂದು 50 ಮಂದಿ ನಿಮ್ಮ ಕಡೆ ಮತ ಮಾಡಿ ನೋಡ್ತಾರೆ. ನನ್ನ ಕಲ್ತಾರೆ ಅಂತ ಪವರ್ಫುಲ್ ಶರಣ ಬಸವ, ಅಂತ ಪವರ್ಫುಲ್ ಅಂತ ಶರಣ ಬಸವನಿಗೆ ನಾಮಕರಣ ಮಾಡಿದರು. ಅದು ನಿನ್ನೆನ ದಿನ ಬಹಳ ಚಂದ. ಸುಮಂಗಲೆಯರು ಎಲ್ಲರೂ ಕೂಡಿಕೊಂಡು ಆ ಮಗುವಿಗೆ ನಾಮಕರಣ ಮಾಡಿದರು. ಅದನ್ನ ಯಾರಿಗೆ ಸ್ವಂತದ ಈ ಕೀರ್ತಿ ಅಂತ ತಿಳ್ಕೊಂಡ್ರೆ ನಮ್ಮ ತಾಯಿ ಬಳಗದವರಿಗೆ ಸಲ್ತದೆ ಈ ಕೀರ್ತಿ, ತಾಯಿ ಬಳಗದವರಿಗೆ ಸಲ್ತದೆ. ಶರಣ ಬಸವೇಶ್ವರ ಅಂತ ತಿಳ್ಕೊಂಡು ಹೇಳಿ ಹೆಸರನ್ನ ಇಟ್ಟು ಕರೆದರು. ಆದರೆ ಅರಳಗುಂಡಿಗೆಯೊಳಗ ಬಹಳ ಚಂದ ನೋಡ್ರಿ, ಆ ಮಗುವಿನನ್ನ ತೊಟ್ಟಿಲದೊಳಗ ಹಾಕಿ ಜೋಗುಳವನ್ನ ಪಾಡಿ ಎತ್ತಾಡಿ ಮುದ್ದಾಡಿ ಆ ಮಗುವಿನನ್ನ ಅಂದ ಚಂದವನ್ನ ನೋಡಿ ಪ್ರಸಾದವನ್ನ ತೆಗೆದುಕೊಂಡು ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು ಅಂತ ಅದು ನಿನ್ನೆನ ದಿನ ನಾವು ಕೇಳ್ಕೊಂಡು ಬರ್ತೀವಿ. ಇವತ್ತೇನು ಹೇಳಿದ್ದೆ? ಶರಣ ಬಸವೇಶ್ವರರು ಬಾಲ್ಯ ಅವಸ್ಥೆಯನ್ನ ಯಾವ ರೀತಿಯೊಳಗೆ ಕಲಿತಾರ, ಬಾಲ್ಯ ಅವಸ್ಥೆಯನ್ನ ಯಾವ ಅದನ್ನೇ ಕವಿಗಳು ಬರೀತಕ್ಕಂಥವ್ರು ಆಗ್ತಾರೆ. ಏನು ಕಳೆದು ಬಾಲ್ಯಾವಸ್ಥೆಯಂ ಕಳೆದು ಬಾಲ್ಯಾವಸ್ಥೆಯಂ ಮಮ ಗಣಸಿಯತಿನ ಕೀಳ ವಿದ್ಯೆಯಂ ಗಳಿಸಿ ಗುರುವಿನಂ ಶರಣ ಬಸವ ದೀಕ್ಷೆಯಂ ಪಡೆದ ದೀಕ್ಷೆಯಂ ಪಡೆದ ದೀಕ್ಷೆಯಂ ಪಡೆದ ಸಾಂಬರೇ ನಮಃ ಪಾರ್ವತೀ ಶಿವ ಹರ ಹರ ಮಹಾದೇವ. ಅರಳಗುಂಡಿಗೆಯಲ್ಲಿ ಶರಣರು ಬಾಲ್ಯಾವಸ್ಥೆಗಳನ್ನ ಕಲಿತಕ್ಕಂಥವ್ರಾಗ್ತಾರೆ. ಬಾಲ್ಯ ಎಂದ ಪ್ರತಿಯೊಬ್ಬರಿಗೂ ಬಾಲ್ಯ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾದ. ನಮ್ಮ ಬಾಲ್ಯಾವಸ್ಥೆಗೂ ಶರಣರ ಬಾಲ್ಯಾವಸ್ಥೆಗೂ ಬಹಳ ವ್ಯತ್ಯಾಸ ಆದ ಪುಣ್ಯಾತ್ಮರೇ. ನೋಡ್ರಿ, 4 ಗಂಟೆಯಾಗ ಹೇಳ್ತಿದ್ರು, ಬೆಳಗಿನ ಜಾವ 4 ಗಂಟೆಯಾಗ
ರೈತೇಪಿ ಮನುಷ್ಯರು ಯಾರ್ಯಾರು ಬೆಳೆದ್ರೆ ಬೆಂಗಳೂರಲ್ಲಿ ಗೊತ್ತಾಗದ ಹಳ್ಳಿ ಒಳಗೆ ಹೋದ್ರೆ ಒಕ್ಕಲ್ತನ ತುಂಬಿ ತುಳುಕುತ್ತಾರ. ರೈತ ಈ ದೇಶದ ಬೆನ್ನೆಲುಬು ಪುಣ್ಯಾತ್ಮ. ನೇಗಿಲ ಯೋಗಿ ಅಂತ ತಿಳ್ಕೊಂಡು ಕರೆದರು. ಯೋಗಿ ನೇಗಿಲ ಯೋಗಿ ಅಂತ ತಿಳ್ಕೊಂಡು ಹೇಳಿ ರಾ ಬೇಂದ್ರೆಯವರು ಹಾಡ್ತಾರೆ ನೇಗಿಲ ಯೋಗಿ. ಮತ್ತು ನಮ್ಮ ನಿಮ್ಮಂತ ಕರೀತಾರೆ. 4 ಗಂಟೆಯಾಗ ಎದ್ದು ತಮ್ಮ ತಮ್ಮ ದಿನಚರಿಗಳನ್ನ ಪ್ರಾರಂಭ ಮಾಡ್ತಾ ಇದ್ರು. ನೋಡ್ರಿ 4 ಗಂಟೆಯಾಗ ಎದ್ದು ಆಕಳದ ಸೆಗಣಿಗಳನ್ನ ಒಂದು ಕಡೆಗೆ ಕೂಡಿಸಿ, ಎತ್ತುಗಳಿದ್ರೆ ಮೈ ತೊಳೆಯೋದು, ಸೋಮವಾರ ಬಂದ್ರೆ ಎತ್ತುಗಳು ಚಂದ ಮೈ ತೊಳೆದು ಶೃಂಗಾರ ಮಾಡೋದು, ಆಕಳಗಳನ್ನ ಮೈ ತೊಳೆಯೋದು. ಮನೆ ಮುಂದೆ ಅಂಗಳವನ್ನ ಕಸವನ್ನು ಬಡಿಯೋದು. ಮಡಿಯಮ್ಮ ತಾಯಿ ಮನೆಯೆಲ್ಲ ಸಾರಡಿಯನ್ನ ಹಾಕುತ್ತಿರಬೇಕಾದ್ರೆ ಶರಣ ಬಸಪ್ಪನವರು ತೊಟ್ಟಿಲದೊಳಗ ಕಣ್ಣು ಬಿಟ್ಟುಕೊಂಡು ಅವರ ತಾಯಿಯನ್ನ ಗಮನಿಸ್ತಾ ಇದ್ದನಂತ, ನೋಡ್ತಿದ್ದ. ಪೀಳಿ 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 ಅಂತ ಬಿಟ್ಕೊಂಡು ನೋಡ್ತಿದ್ದ. ತೊಟ್ಟದಾಗ ಅವರ್ಕಿನ ಮೊದಲು ಈತ ಎತ್ತಿದ್ದ ಶರಣ. ಟೈಮ್ ಬಹಳ ಮಹತ್ವ. ಟೈಮ್ ಈಸ್ ಗಾಡ್ ಅಂತ ತಿಳ್ಕೊಂಡು ಟೈಮ್ ಭಾಳ ಮಹತ್ವ. ಟೈಮ್ ಭಾಳ. ರಾಮಕೃಷ್ಣ ಪರಮಹಂಸರು ಸ್ವಲ್ಪ ಲೇಟಾಗಿ ಎತ್ತರಂತೆ. ರಾಮಕೃಷ್ಣ ಪರಮಹಂಸರು ಸ್ವಲ್ಪ ಲೇಟಾಗಿ ಎದ್ರು, ಹಳಕ್ ಪ್ರಾರಂಭ ಮಾಡಿ ಅವರು ಶಿಷ್ಯ ವರ್ಗದವರು ಬಂದ್ರು. ಬುದ್ಧಿ ಎದಕ್ಕೆ ಕಳ್ತೀರಿ? ಎಲ್ಲರೂ ಬಂದ್ರು. ಮಠದೊಳಗ ಇರ್ತಕ್ಕಂತಹ ಎಲ್ಲರೂ ಬಂದ್ರು. ರಾಮಕೃಷ್ಣ ಪರಮಹಂಸರು ಹಳಕ ಹತ್ಯಾರ. ಅವಾಗ ಶಿಷ್ಯರು ಕೇಳ್ತಾರ, ಗುರುಗಳ ಎದಕ್ಕೆ ಕಳ್ತೀರಿ? ಏನಾಗ್ಯದ? ಯಾರು ಏನಾದ್ರು ಅಂದ್ರೆ ಏನು? ಇಲ್ಲಿಯಪ್ಪ ಯಾರು ಏನು ಎದಕ್ಕೆ ಕಳಕತ್ತೀರಿ? ಎದಕ್ಕಿಲ್ಲ. ಪ್ರತಿನಿತ್ಯರು ಬರೋಬ್ಬರಿ 5 ಗಂಟೆಯಾಗ ಹೇಳ್ತಿದ್ದೆ, ಇವತ್ತು 10 ನಿಮಿಷ ಲೇಟಾಗಿರ್ತೀನಿ, ಅದಕ್ಕೆ ನಾ ಆಡಕತ್ತೀನಿ. ಅಯ್ಯೋ ಶಿವ ಎಲ್ಲ ರಣೆ ಮಾಡ್ಕೊಂಡ್ರಂತೆ ಶಿಷ್ಯರು. ನಮ್ಮ ಗುರುಗಳು 5 ನಿಮಿಷ 10 ನಿಮಿಷ ಲೇಟಾಗಿ ಎದ್ದಿದ್ದಕ್ಕ ಎದಕ್ಕೆ ಆಡಕತ್ಯಾರ ಅಂತ ತಿಳ್ಕೊಂಡು ನಾವು ಬಂದ್ರೆ ಇದನ್ನ ಹೇಳಕತ್ಯಾರ ಅಂತ ತಿಳ್ಕೊಂಡು. ಅವಾಗ ರಾಮಕೃಷ್ಣ ಪರಮಹಂಸರು ಅಂತಾರ, ಹೋಗಿದ್ದ ಸಮಯ ಮರಳಿ ಬರುತ್ತದೆ. ಏನದು ನೋಡಿ, ಕೇವಲ 10 ನಿಮಿಷ ಲೇಟಾಗಿ ಎದ್ದಿದ್ದಕ್ಕೆ ರಾಮಕೃಷ್ಣ ಪರಮಹಂಸರು ಪ್ರಾಯಶ್ಚಿತ್ತ ಪಟ್ಟರು. ಅವರು ಹೇಳಿದರು ಶಿಷ್ಯರಿಗೆ, ಹೋಗಿದ್ದ ಸಮಯ ಹೊರಳಿ ಬರ್ತದೇನು, ಮತ್ತೆ ಬರ್ತದೇನು? ಮತ್ತೆ ಬರಕ್ ಸಾಧ್ಯ ಇಲ್ಲ. ಅದಕ್ಕ ನಾನು ಪ್ರಾಯಶ್ಚಿತ್ತ ಪಟ್ಟೆ, ಆ ಸಂದರ್ಭ ಒಳ್ಳಿ ಬರ್ಬೇಕು ಅಂತ ತಿಳ್ಕೊಂಡು, ಅಂದ್ರೆ ಇನ್ನೊಂದು ದಿನ ಕಾಯ್ಬೇಕು, ಅದಕ್ಕೆ ನಾನು ಅರ್ಥ ಅಂತ ತಿಳ್ಕೊಂಡು ಅಂದ್ರಂತ ರಾಮಕೃಷ್ಣ ಪರಮಹಂಸರು. ಇನ್ನೊಂದು ದಿನ ಕಾಯ್ಬೇಕಾಗ್ತದೆ, ಅದು ಟೈಮ್ ಬರ್ಬೇಕು ಅಂತ ತಿಳ್ಕೊಂಡು. ಇದು ಸಮಯಕ್ಕೆ ಸಾಧಕರಾಗಿರುತ್ತೆ. ಅರಳಗುಂಡಿಗೆಯೊಳಗ ಆದಯ್ಯ ಮಡಿಯಮ್ಮನವರು ಪುಣ್ಯ ದಂಪತಿಗಳಾಗಿರ್ತಕ್ಕಂತಹ 4 ಗಂಟೆಯಾಗ ಎದ್ದು ತಮ್ಮ ತಮ್ಮ ದಿನಚರಿ ಕಾರ್ಯಗಳನ್ನ ಮಾಡಿ ಬರೋಬ್ಬರಿ 6 ಗಂಟೆ ಆಯ್ತು ಅಂತ ತಿಳ್ಕೊಂಡು, ಅಂದ್ರೆ ಶರಣಪ್ಪನ ಎತ್ಕೋಬೇಕು ಮಡಿಯಮ್ಮ ತಾಯಿ. ನೋಡಿ, ಕಣ್ಣು ಬಿಟ್ಕೊಂಡು ನೋಡ್ತಿದ್ದ, ನಮ್ಮವ್ವ ಏನು ಮಾಡ್ತಾಳ, ನಮ್ಮಪ್ಪ ಏನು ಮಾಡ್ತಾನ ಅಂತ ತಿಳ್ಕೊಂಡು ಪೀಳಿ ಪೀಳಿ ಕಣ್ಣು ಬಿಟ್ಕೊಂಡು ಮಡಿಯಮ್ಮ ತಾಯಿ ಎತ್ತಿಕೊಂಡು ತೆಲೆಗೆ ಎಣ್ಣೆನ ಹಚ್ಚಿ ಕರ್ಕೊಂಡು ಹೋಗಿ ಅಂದವಾಗಿ ಚಂದವಾಗಿ ಸ್ನಾನವನ್ನ ಮಾಡಿಸಿ ದೇವ್ರ ಮನೆಗೆ ಕರ್ಕೊಂಡು ಹೋಗಿ ಅಡಿಮೇಲೆ ಈ ಭೂತಿಯನ್ನು ಹಚ್ಚಿ ಗಂಧ ತಿಲಕವನ್ನ ಇಟ್ಟು ಶರಣನಿಗೆ ತೊಟ್ಲದಾಗ ಹಾಕೋಕ್ಕಿಂತ ಮುಂಚೆ ಮಡಿಯಮ್ಮ ತಾಯಿ ಎದೆ ಹಾಲು ಕುಡಿಸ್ತಾಳೆ.
ತೊಡೆ ಮ್ಯಾಲೆ ಎದೆಯ ಹಾಲನ್ನ ಕುಡಿಸಿದಾಗ ಅವಾಗ ತೊಟ್ಟಿಲದೊಳಗ ಹಾಕಿ ಹಗ್ಗವನ್ನು ಹಿಡಿದು ಜೋಗುಳ ಆಡ್ತಾಳ ಮಡಿಯಮ್ಮ ತಾಯಿ, ಜೋಗುಳ ಆಡ್ತಾಳ. ಎಂಥ ಜೋಗುಳ ಹಾಡಿಗಳು ತಾಯಿ. ಅದಕ್ಕೆ ಕವಿ ಹೇಳ್ತಾನ, ಆಡಿ ಬನನ ಕಂದ ಅಂಗಾಲ ತೊಳೆದೇನ, ಆಡಿ ಬನನ ಕಂದ ಅಂಗಾಲ ತೊಳೆದೇನ, ತೆಂಗಿನ ಕಾಯ ತಿರುನೀರ ತೊಗೊಂಡು, ತೆಂಗಿನ ಕಾಯ ತಿರುನೀರ ತೊಗೊಂಡು, ಬಂಗಾರದ ಮೋರೆ ತೊಳೆದೆ, ಬಂಗಾರದ ಮೋರೆ ತೊಳೆದೆ. ಯಾರ ಮಾಡ್ತಾರೆ ಜೋಗಲ್ಪದಿಂದ ಜೋಗಲ್ಪದ ಹೋಗೇ ಬಿಡ್ತಾರೆ. ಎಷ್ಟು ಚಂದ ಆಡಿ ಬನಕಂದ ಅಂಗಾಲ, ತೆಂಗಿನಕಾಯ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ. ನಮ್ಮ ಸಂಸ್ಕಾರ ನೋಡ್ರಿ ಎಷ್ಟು ಚಂದ ಅದ. ಜೋಗುಳ್ಪದ ಹಾಡೋರು ನಮ್ಮ ಅವುಗಳು ಯವ್ವ ಹಿಂದೆ ಎಷ್ಟು ಚಂದ ಹಾಡುತ್ತಿದ್ರು. ಕೊಟ್ಟು ಕುದಿಯಲು ಬೇಡ, ಇಟ್ಟು ಅಂಗಿಸಬೇಡ, ಎಷ್ಟುಂಡರೆಂದು ಎನಬೇಡ ಮನವೇ. ಎಷ್ಟು ಎಷ್ಟು ಅರ್ಥ ಗರ್ಭಿತಾರ ನೋಡಿ, ಇದ್ರೊಳಗೆ ಎಷ್ಟು ಅರ್ಥ ಗರ್ಭಿತಾರ. ಎಲ್ಲ ಬಿಟ್ಟಿವಿ, ತೊಟ್ಲದಾಗ ಹಾಕಿ ಇದೇನ್ರಿ ಆಯಿ ಅನ್ನೋದು. ಇನ್ನ ಪುಣ್ಯ ತೊಟ್ಲದಾಗ ಹಾಕಿ ಕೂಸಿನ ಹಾಡ್ತಿರ್ತಾರೆ. ಯವ್ವ ನೋಡ್ಬೇಕು, ಚಳಿ ಚಳಿ ತಾಳ ಅದು ಚಳಿ ಚಳಿ ಅನ್ನೋದ್ರೊಳಗೆ ತೊಟ್ಲಾಗ ಮಲಗಿರ್ತಲ್ಲ ಕೂಸು, ಚಳಿನೇ ಹಿಡಿದ ಸಂಸ್ಕಾರ. ಇದಕ್ಕಲ್ಲ ಸಂಸ್ಕಾರ. ಆಚಾರವೇ ಸ್ವರ್ಗ, ಅನಾಚಾರವೇ ನರ್ಕ. ಬಸವಣ್ಣ ಹೇಳಿಲ್ಲ ಇದು ಅಲ್ಲ ಸಂಸ್ಕಾರ. ಅದಕ್ಕೆ ಒಬ್ಬ ಕವಿ ಹೇಳ್ತಾನ, ಬಹಳ ಸುಂದರವಾಗಿ ಹೇಳ್ತಾನ. ಏನಂತ? ಹಾಡಿಬ ನನ್ನ ಕಂದ ಅಂಗಾಳ ತೊಳೆದೇನ, ತೆಂಗಿನ ಕಾಯ ತಿಳಿನೀರ ತಕ್ಕೊಂಡು ಬಂಗಾರದ ಮೊರೆನ ತೊಳೆದೇನ ತಾಯಿ. ಎಷ್ಟು ಹೇಳ್ತಾರ ಅವರು.